ಸಂಡೂರು ಟಿವಿ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಈ ಬಾರಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆತಿಥ್ಯ ಬಳ್ಳಾರಿ ಜಿಲ್ಲೆಗೆ ಒದಗಿ ಬಂದಿದ್ದು, ಈ ನಿಟ್ಟಿನಲ್ಲಿ ತಯಾರಿ ಕಾರ್ಯ ಆರಂಭವಾಗಿದೆ. ಜಿಲ್ಲೆಯ ಸಂಡೂರು ಹೊರವಲಯದ ನಂದಿಹಳ್ಳಿ ಸ್ನಾತಕೋತ್ತರ ಕೇಂದ್ರದಲ್ಲಿ ಏಪ್ರಿಲ್ 27ರಂದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯ ಸಮಿತಿ ವಾರ್ಷಿಕ ಸಭೆ ಹಾಗೂ ಕಾರ್ಯಕಾರಿಣಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅಂದು ನಡೆಯುವ ಸಭೆಗೆ ವಿವಿಧ ಜಿಲ್ಲೆಗಳ ಅಧ್ಯಕ್ಷರು ಒಳಗೊಂಡಂತೆ ಸುಮಾರು 2,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ನಂದಿಹಳ್ಳಿ PG ಸೆಂಟರ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಮಾತನಾಡಿ, ಸರ್ಕಾರದೊಂದಿಗೆ ಚರ್ಚಿಸಿ ಸಮ್ಮೇಳನದ ದಿನಾಂಕ ನಿಗದಿ ಮಾಡಲಾಗುವುದು. ಬಹುತೇಕ ಡಿಸೆಂಬರ್ ತಿಂಗಳಲ್ಲಿ ಸಮ್ಮೇಳನ ನಡೆಯುವ ಸಾಧ್ಯತೆ ಇದೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಸಮಿತಿ ಕೋಶಾಧ್ಯಕ್ಷರಾದ BM ಪಾಟೀಲ್ ಪಾಂಡು, ಅಖಂಡ ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ನಿಷ್ಠಿರುದ್ರಪ್ಪ, ತಾಲೂಕು ಅಧ್ಯಕ್ಷರಾದ B ನಾಗನಗೌಡ, ಗೌರವ ಕಾರ್ಯದರ್ಶಿ ಡಾಕ್ಟರ್ ತಿಪ್ಪೇರುದ್ರ ಸಂಡೂರು, ಪದಾಧಿಕಾರಿಗಳಾದ ಚಂದ್ರಶೇಖರ್ ಆಚಾರ್, ರಮೇಶ್ ಗಡಾದ್, ಶಿವಮೂರ್ತಿ, ಸಿದ್ದರಾಮ ಪಾಪಯ್ಯ ಉಪಸ್ಥಿತರಿದ್ದರು. ನಮ್ಮ ಬಳ್ಳಾರಿಯಲ್ಲಿ ಈ ವರ್ಷ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯುವಂಥ ಹಿನ್ನೆಲೆಯಲ್ಲಿ ಇಲ್ಲಿಯೇ ನಾವು ವಾರ್ಷಿಕ ಸಭೆಯನ್ನು ಮತ್ತು ವಿಶೇಷ ಸಭೆಯನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡಿದ್ವಿ. ಎರಡನೇದಾಗಿ, ಯಾವ ಜಿಲ್ಲೆಯಲ್ಲಿ ಸಮ್ಮೇಳನ ನಡೆಯುತ್ತೆ ಆ ಜಿಲ್ಲೆಯಲ್ಲಿಯೇ ವಾರ್ಷಿಕ ಸಭೆ ಮಾಡೋದರಿಂದ ವಾರ್ಷಿಕ ಸಭೆಗೆ ಒಂದು ಭಾಳ ಗೌರವ ಇದೆ. ಯಾಕಂದರೆ ಇಲ್ಲಿ ನಮ್ಮ ಕಾರ್ಯಚಟುವಟಿಕೆಗಳು ಏನು ಅನ್ನೋದು, ಮುಂದೆ ನಡೀತಕ್ಕಂಥ ಕಾರ್ಯಚಟುವಟಿಕೆಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಚರ್ಚೆ ಅಂತಂದರೆ ಮುಂಚೆನೇ ಹೇಳಿರ್ತೀವಿ. ಆಮೇಲೆ ಅದಾದಮೇಲೆ ನಮ್ಮ ಲೆಕ್ಕಪತ್ರಗಳು ಇಲ್ಲಿ ಅನುಮೋದನೆ ಆಗಬೇಕಾಗತ್ತೆ. ಹಾಗಾಗಿ ಇದಕ್ಕೊಂದು ಭಾಳ ಮಹತ್ವ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಮಾಡಿದಾಗ ಜನಗಳಿಗೆ ಒಂದು ನಮ್ಮ ಊರಲ್ಲಿ ಮಾಡಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆನೂ ಆಗುತ್ತೆ. ಮೊದಲು ಎಲ್ಲ ಕಡೆ ಬಹುತೇಕ ಬೆಂಗಳೂರಲ್ಲಿ ಮಾಡ್ತಾರೆ. ಆದರೆ ಇದು ಬೆಂಗಳೂರು ಕೇಂದ್ರೀಕೃತ ಆಗಂತೆ ನಮ್ಮ ರಾಜ್ಯದ ಎಲ್ಲ ಭಾಗಗಳಿಗೆ ಹೋಗಬೇಕು. ಸಾಹಿತ್ಯ ಪರಿಷತ್ತು ಎಲ್ಲರಿಗೂ ಸೇರಿರ್ತಕ್ಕಂಥದ್ದು ಬೆಂಗಳೂರಿನವರಿಗೆ ಎಲ್ಲೋ ಒಂದು ಕಡೆ ಪ್ರಾಮುಖ್ಯತೆ ಸಿಕ್ಕಿದೆ ಅನ್ನುವಂಥ ಭಾವನೆ ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಎಲ್ಲ ಜಿಲ್ಲೆಗಳಲ್ಲಿಯೂ ಸಹಿತ ನಾವು ವಾರ್ಷಿಕ ಸಭೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಬಿಜಾಪುರದಲ್ಲಿ ಮಾಡಿದ್ವಿ, ಹಾಸನಲ್ಲಿ ಮಾಡಿದ್ವಿ, ಹಾವೇರಿಯಲ್ಲಿ ಮಾಡಿದ್ವಿ. ಹಾವೇರಿ ಸಮ್ಮೇಳನ ಆಗಬೇಕಾದ್ರೆ ಹಾವೇರಿಯಲ್ಲಿ ಮಾಡಿದ್ವಿ. ಅದೇ ತರಹ ಮಂಡ್ಯದಲ್ಲಿ ಮಾಡಬೇಕಾದ್ರೂ ಸಹಿತ ನಾವು ಒಂದು ಹಾಸನದಲ್ಲಿ ಮಾಡಿದ್ವಿ. ಆಮೇಲೆ ಮಂಡ್ಯದಲ್ಲೂ ಸಹಿತ ಕಾರ್ಯಕಾರಿ ಸಮಿತಿಯನ್ನು ಮಾಡಿದ್ವಿ. ಅಂದರೆ ಕಾರ್ಯಕಾರಿ ಸಮಿತಿ ವಾರ್ಷಿಕ ಸಭೆ, ವಿಶೇಷ ವಾರ್ಷಿಕ ಸಭೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ಆ ಜಿಲ್ಲೆಯಲ್ಲಿರ್ತಕ್ಕಂಥವ್ರಿಗೆ ಸಾಹಿತ್ಯ ಪರಿಷತ್ತು ಇಲ್ಲಿ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಮಹತ್ವವನ್ನು ಹೊಂದಿರತಕ್ಕಂಥ ಸಭೆಯನ್ನು ಮಾಡಿದ್ದಾರೆ ಅನ್ನುವಂಥ ಭಾವನೆ ಬರುತ್ತೆ ಅನ್ನುವಂಥದ್ದು. ಇಲ್ಲಿ ನಾವು ಈಗ ನಿಬಂಧನೆಗಳಿಗೆ ಅಂದರೆ ಆಡಳಿತಾತ್ಮಕವಾಗಿ ಅನುಕೂಲ ಆಗ್ತಕ್ಕಂಥದ್ದು, ಎಲ್ಲಿ ಸ್ಪಷ್ಟತೆ ಇಲ್ಲ ಅಲ್ಲಿ ಸ್ಪಷ್ಟತೆಯನ್ನು ತರ್ತಕ್ಕಂತಹದ್ದು, ಜೊತೆಗೆ ನಮ್ಮ ಸಮ್ಮೇಳನಗಳು ಅರ್ಥಪೂರ್ಣವಾಗಿ ಆಗೋದಕ್ಕೆ ಅವಶ್ಯಕತೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಹೊಂದಿರತಕ್ಕಂಥ ತಿದ್ದುಪಡಿಯನ್ನು ಇಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ಇದಕ್ಕೆ ಒಂದು ವಿಶೇಷ ಪ್ರಾಮುಖ್ಯತೆಯು ಸಹಿತ ಬಂದಿದೆ ಅನ್ನುವಂಥದ್ದು. ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಿಷ್ಠೆಯವರು ವಿಶೇಷ ಆಸಕ್ತಿಯನ್ನು ತಗೊಂಡಿದ್ದಾರೆ. ಅದರ ಜೊತೆಗೆ ತಂಡದವರು ಎಲ್ಲರೂ ಸಹಿತ ತಗೊಂಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಹಿತ ಜಿಲ್ಲೆಯ ಪದಾಧಿಕಾರಿಗಳು, ತಾಲೂಕಿನ ಪದಾಧಿಕಾರಿಗಳು ಎಲ್ಲರೂ ಸಹಿತ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ತಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಬಳ್ಳಾರಿ ಅಂದರೆ ಎಲ್ಲೋ ಒಂದು ಕಡೆ ಭಯ, ಬಿಸಿಲು, ಅದು ಅಲ್ಲದೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ಎಷ್ಟು ಬಿಸಿ ಇರುತ್ತೋ. ಆಮೇಲೆ ಸಂಡೂರು ಅಂತಂದರೆ ಆ ಮೈನ್ಸುಗಳು, ಆ ಧೂಳು, ನಮ್ಮ ಜನರು ಸಹಿತ ಎಲ್ಲ ಜಿಲ್ಲೆಗಳನ್ನು ನೋಡಬೇಕು. ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಆ ವೈಶಿಷ್ಟ್ಯತೆಯೂ ಹೌದು, ಸಮಸ್ಯೆಗಳನ್ನೂ ಹೌದು. ಅವನು ಸಹಿತ ಇದು ಕರ್ನಾಟಕದ ಬಹಳ ಹೆಮ್ಮೆಯ ಭಾಗ ಇದು. ಬಿಸಿಲು ಅಂಥೇಳಿ ನಾವು ದೂರ ಇದ್ಬಿಡೋಕ್ಕಾಗತ್ತ? ನಮ್ಮ ಕರ್ತವ್ಯ ಅದು. ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನುವಂಥದ್ದು. ಇಂಥ ವಿಶೇಷ ಸಭೆಯಲ್ಲಿ ಬಿಸಿಲಲ್ಲ, ಏನೇ ಆದರೂ ಸಹಿತ ನಿಮ್ಮ ಜೊತೆ ಇದ್ದೀವಿ ಅನ್ನುವಂತಹ ಬೆಂಬಲವನ್ನು ಸಹಿತ ಕೊಡುವಂತಹ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಹೋಗುತ್ತೆ ಅನ್ನೋದು. ಬಿಸಿಲು ಅಂತ ಎಲ್ಲರೂ ಭಯಪಟ್ಬಿಡ್ತಾರೆ. ಅಯ್ಯೋ 40
ಆಮೇಲೆ ನೀರು ಸಿಗುತ್ತಾ, ಎಂತೆಂಥ ಸಮಸ್ಯೆಗಳನ್ನು ಹೇಳ್ತಾರೆ ಅಂದರೆ ನನಗೆ ನಿಜವಾಗ್ಲೂ ಸಹಿತ ಇಷ್ಟು ವರ್ಷ ಆದ ಮೇಲೂ ಸಹಿತ ಬಳ್ಳಾರಿಯ ಬಗ್ಗೆ ಇರತಕ್ಕಂಥ ಭಾವನೆ ಇತ್ತು. ಸರ್ ಬಿಸಿಲಲ್ಲಿ ನೀರು ಸಿಗುತ್ತಾ ಸರ್ ಅಂತ ಅನೇಕರು ನನಗೆ ಸಹಜವಾಗಿ ಪ್ರಶ್ನೆ ಕೇಳಿದಾಗ ಬನ್ನಿ ದಯವಿಟ್ಟು ನೋಡಿ ನೀರು ಸಿಗುತ್ತೋ ಅಥವಾ ಏನು ಸಿಗುತ್ತೆ ಅನ್ನೋದು ನೀವೇ ನೋಡ್ಕೊಂತೀರಿ ಅಂತ. ಹಾಗಾಗಿ ನಾವು ಭಾಳ ಗೌರವದಿಂದ ಭಾಳ ಅಭಿಮಾನದಿಂದ ಸಂಡೂರಿನಲ್ಲಿ ವಿಶೇಷವಾಗಿರ್ತಕ್ಕಂತಹ ನಮ್ಮ ಸಭೆಗಳು ಅಂದರೆ ವಾರ್ಷಿಕ ಸಭೆ ಮತ್ತು ವಿಶೇಷ ಸಭೆಯನ್ನು ಮಾಡ್ತೀವಿ. ಸರ್ ಯಾವ ಡೇಟಿಗೆ ಮಾಡ್ತಾ ಇದ್ರು? ಯಾವ ಡೇಟಿಗೆ? 27ನೇ ತಾರೀಕು ಭಾನುವಾರ 27ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮತ್ತು ಮಧ್ಯಾಹ್ನ 2 ಗಂಟೆಗೆ ಊಟ ಆದ ತಕ್ಷಣ ಅದೊಂದು ವಿಶೇಷ ಸಭೆಯನ್ನು ಮಾಡತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೆ, ಅದರಲ್ಲೂ ಸಹಿತ ಬಳ್ಳಾರಿ ಮತ್ತು ವಿಜಯನಗರದಲ್ಲಿರ್ತಕ್ಕಂಥ ಬಹಳ ವರ್ಷಗಳಾದ ಮೇಲೆ ನನಗನ್ಸೋ ಮಟ್ಟಿಗೆ ಮೊದಲನೇ ಬಾರಿಗೆ ಇದು ವಿಶೇಷ ಸಭೆ ನಡೀತಾ ಇರೋದು. ಜೊತೆಗೆ ಸಮ್ಮೇಳನ ನಡೀತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ, ಹಾಗಾಗಿ ನಮ್ಮ ಮನೆಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ಅಂತ ಭಾವಿಸಿ ನಮ್ಮದೇ ಕಾರ್ಯಕ್ರಮ ಅಂತ ತಿಳಿದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ತಾವು ಬರಬೇಕು, ಬಂದು ನಮ್ಮ ತಿದ್ದುಪಡಿಗೆ ಬೆಂಬಲವನ್ನು ವ್ಯಕ್ತಪಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತು ಸಮರ್ಥವಾಗಿ ಜೊತೆಗೆ ಶಕ್ತಿಯುತವಾಗಿ ಸಾಮರ್ಥ್ಯಯುತವಾಗಿ ಕೆಲಸವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ. ಸರ್ 3 ಪ್ಲೇಸ್ಗಳನ್ನ ನೋಡಿದ್ರೆ ಅಂತ ಕೇಳ್ಪಟ್ವಿ, ಈಗ ಯಾವ್ದು ಫೈನಲ್ ಮಾಡ್ತಾ ಇದ್ದಾರೆ? ಯಾವುದು ನೋಡಿಲ್ಲ ಸರ್. ಆದರೆ ಚರ್ಚೆ ನಡೆದಿದೆ ಸರ್? ಇಲ್ಲ ಯಾವುದೂ ಜಾಗಗಳನ್ನು ನಾವು ನೋಡಿಲ್ಲ. ಉಸ್ತುವಾರಿ ಸಚಿವರು ಮತ್ತು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನಿಲ್ಲಿ ಬಂದಿರತಕ್ಕಂಥದ್ದು ಏನಂದರೆ, ಮೊದಲನೇದಾಗಿ ಪೂರ್ವಭಾವಿ ಸಭೆಯನ್ನು ನಿಮ್ಮ ಜೊತೆ ಭೇಟಿ ಮಾಡಬೇಕು. ನಾನು ಮಾಧ್ಯಮದವನೇ, ಹಾಗಾಗಿ ಮಾಧ್ಯಮದವ್ರನ್ನ ಭೇಟಿ ಮಾಡೋದಕ್ಕೆ ಒಂದು ವಿಶ್ವಾಸ, ಒಂದು ಸ್ನೇಹ ಇರುತ್ತೆ. ಹಾಗಾಗಿ ಭೇಟಿ ಮಾಡಿ ಇನ್ನು ಮೇಲೆ ನಾವು ಕಾರ್ಯಕ್ರಮದಲ್ಲಿ ತೊಡಗ್ತೀವಿ ಅನ್ನುವಂಥ ಸಂದೇಶವನ್ನು ಕೊಡೋದಕ್ಕೆ ಬಂದಿದ್ದೀವಿ ಹೊರತು ಇಲ್ಲಿ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡಿಲ್ಲ. ಆದರೆ ಯಾವಾಗ ಮಾಡಬೇಕು ಅನ್ನುವಂಥದ್ದು ಸಹಜವಾಗಿ ಬಂದಾಗ ಹವಾಗುಣ ಹಿತಕರವಾಗಿರಬೇಕು, ಡಿಸೆಂಬರ್ ತಿಂಗಳಲ್ಲಿ ಮಾಡಬೇಕು ಅನ್ನೋಂಥ ಒಂದು ಯೋಚನೆ ಇದೆ. ಸರ್ಕಾರದ ಜೊತೆಗೆ ಮತ್ತು ಉಸ್ತುವಾರಿ ಸಚಿವರ ಜೊತೆಗೆ ಎಲ್ಲರ ಜೊತೆಗೆ ಸೇರಿ ನಾವು ಇಲ್ಲಿ ಕನ್ನಡದ ಸಮ್ಮೇಳನ ಎಲ್ಲರನ್ನ ಒಳಗೊಂಡಿರ್ತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ರಾಜಕೀಯ ಪಕ್ಷಗಳು ಅನ್ನುವಂಥ ಭೇದ ಇಲ್ಲ. ಇಲ್ಲಿ ಸರ್ಕಾರ ಅಂದರೆ ನೀವು ರಾಜಕೀಯ ವ್ಯಕ್ತಿಗಳಿಗೆ ಇದು ಕಾಂಗ್ರೆಸ್ ಸರ್ಕಾರ ಅಥವಾ ಜನತಾದಳ ಸರ್ಕಾರ ಅಥವಾ BJP ಸರ್ಕಾರ ಅಂತ ಹೇಳ್ಬೋದು. ಆದರೆ ಸಾಹಿತ್ಯ ಪರಿಷತ್ತಿಗೆ ಇದು ಕನ್ನಡದ ಸರ್ಕಾರ ಅಂತ. ನಮ್ಮಲ್ಲಿ ಆ ಪಂಥ, ಈ ಪಂಥ, ಎಡಪಂಥ, ಬಲಪಂಥ, ಮೇಲ್ಪಂಥ, ಕೆಳಪಂಥ, ಮಧ್ಯಮ ಪಂಥ ಯಾವುದೂ ಪಂಥವಿಲ್ಲ. ಒಂದೇ ಒಂದು ಪಂಥ, ಅದು ಕನ್ನಡದ ಪಂಥ. ಸರ್ ಲಾಸ್ಟ್ ಟೈಮ್ ಒಂದು ಕಾಂಟ್ರವರ್ಸಿ ಆಯಿತು ಊಟದ ವಿಚಾರ. ಈ ಸರಿ ಏನಾದರೂ ಆಮೇಲೆ ಯಾವುದೋ ಕಾಂಟ್ರವರ್ಸಿ ಅನ್ನುವಂಥದ್ದು ಬರೋದಿಲ್ಲ. ನಾವು ಊಹೆಯನ್ನು ಮಾಡೋದು ಬೇಡ. ಎಕ್ಸ್ಪೆಷಲಿ ಊಟದ ವಿಚಾರ ಸಕಾರಾತ್ಮಕವಾಗಿ ಹೋಗೋಣ ಅಂತ. ಏನೋ ಕೆಲವು ಪರಂಪರೆಗಳು ಬಂದಿದೆ ನಮಗೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆ ಆಗಿರ್ತಕ್ಕಂಥದ್ದು ಕೆಲವು ಪಾರಂಪರಿಕವಾಗಿ ಕೆಲವು ನಡ್ಕೊಂಡು ಬಂದಾಗ ನಾವು ಆಮೇಲೆ ಇವು ಯಾವುದೂ ನಾನೇನು ಸಮಸ್ಯೆ ಅಂತ ಹೇಳೋದಿಲ್ಲ. ಹೊಸ ತನ ಬಂದಾಗ ಚರ್ಚೆಗಳಾಗತ್ತೆ ಅನ್ನುವಂಥದ್ದು. ಉದಾಹರಣೆ ನಿಮಗೆ ಗೊತ್ತು, ಸಾಹಿತ್ಯೇತರರು ಸಹಿತ ಅಧ್ಯಕ್ಷರಾಗಬೇಕು ಅನ್ನೋಂಥ ಒಂದು ಒತ್ತಡ ಬಂತು. ಒತ್ತಡ ಅಂದರೆ ಚರ್ಚೆ ಆಯಿತು. ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಆಗಬೇಕು, ಹಾಗಂತೇಳ್ಬಿಟ್ಟು ಅದು ಸಮಸ್ಯೆ ಅಂತ ಹೇಳೋದಿಲ್ಲ. ಇದೆಲ್ಲ ಒಂದು ದೊಡ್ಡ ಕಾರ್ಯಕ್ರಮಗಳು ನಡಿಬೇಕಾದ್ರೆ ಸಹಜವಾಗಿ ಅನೇಕ ದೃಷ್ಟಿಯಿಂದ ಸಲಹೆಗಳನ್ನು ಕೊಡ್ತಾರೆ, ಸೂಚನೆಗಳನ್ನು ಕೊಡ್ತಾರೆ. ನಮ್ಮ ಕಾರ್ಯಕಾರಿ ಸಮಿತಿ ಇದೆ, ಜನ ಇದ್ದಾರೆ. ಆಮೇಲೆ ಇಲ್ಲಿಯ ಸರ್ಕಾರದ ಜೊತೆಗೆ, ಯಾಕಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಕೊಡಬೇಕಾದ್ರೆ ನಾವು ಸರ್ಕಾರಕ್ಕೂ ಸಹಿತ ಗೌರವವನ್ನು ಕೊಟ್ಟು ಸರ್ಕಾರವನ್ನು ಸಹಿತ ಸಮಾಲೋಚನೆ ಅವರ ಜೊತೆಗೆ ಸಮಾಲೋಚನೆ